ಲಾಭ. ಎಷ್ಟು ಆಶ್ಚರ್ಯ. ನಿಮಗೆ ಕಥೆಯನ್ನು ಹೇಳ್ತಾ ಹೋದರೆ ಬೇಕಾದಷ್ಟು ಕಥೆಯನ್ನು ಹೇಳ್ಬೋದು. ಬಹಳ ದೊಡ್ಡ ವಿದ್ಯಾವಂತ ಅಧಿಕಾರಿ ಅವನು. ಅವನಿಗೆ ನಾಯಿಯ ಮೇಲೆ ಬಹಳ ಪ್ರೀತಿ. ದೊಡ್ಡ ಅಧಿಕಾರಿ, ದೊಡ್ಡ ಮನೆ, ನಾಯಿಗೂ ದೊಡ್ಡ ಮನೆ. ಒಂದು ದಿವಸ ಅಕಸ್ಮಾತ್ತಾಗಿ ಅವನ ಬೆಲೆ ಬಾಳುವ ಅತ್ಯಂತ ಪ್ರೀತಿಯ ನಾಯಿ ಕಾಣದಾಗಿದೆ. ಹುಡುಕಲಿಕ್ಕೆ ಶುರು ಮಾಡಿದ. ಎಲ್ಲ ಕಡೆ ಹುಡುಕಿದ, ಸಿಗಲಿಲ್ಲ. ಆಗ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟ, ಹೀಗೆ ನನ್ನ ನಾಯಿ ಕಾಣೆಯಾಗಿದೆ, ಯಾರಿಗಾದರೂ ಸಿಕ್ಕರೆ ಅದರ ಫೋಟೋ ಕೊಟ್ಟು ಈ ನಂಬರನ್ನು ಸಂಪರ್ಕಿಸಿ ಅಂತ. ಮರುದಿವಸ ಆ ಜಾಹೀರಾತನ್ನು ನೋಡಿದಂತಹ ವ್ಯಕ್ತಿ ಅವನಿಗೆ ಫೋನ್ ಮಾಡ್ತಾನಂತೆ. ನೋಡಿ, ಆ ಫೋನ್ನಲ್ಲಿ ಏನು ಹೇಳ್ತಾನೆ ಅನ್ನೋದನ್ನು ಕೇಳಿಸ್ಕೊಳ್ಳಿ ನೀವು. ಏನು ಹೇಳ್ತಾನೆ ಅಂತ: ನಿಮ್ಮ ನಾಯಿ ನಿಮ್ಮ ತಾಯಿಯನ್ನು ಹುಡುಕಿಕೊಂಡು ನಮ್ಮ ವೃದ್ಧಾಶ್ರಮಕ್ಕೆ ಬಂದಿದೆ, ಕರೆದುಕೊಂಡು ಹೋಗಿ ಅಂತ. ಅಂದರೆ ಚಪ್ಪಾಳೆ ಹೊಡಿಬೇಕೋ ಬೇಡೋ ಇದಕ್ಕೆ ಗೊತ್ತಿಲ್ಲ. ಇಷ್ಟು ದೊಡ್ಡ ವಿದ್ಯಾವಂತ, ಇಷ್ಟು ಅಧಿಕಾರಿ, ನಾಯಿಯ ಮೇಲೆ ಮಾಡುವಂತಹ ಪ್ರೀತಿಯನ್ನು ತಾಯಿಯ ಮೇಲೆ ಮಾಡಲಿಲ್ಲ ಅಂದರೆ ಅವನನ್ನು ನೀವು ವಿದ್ಯಾವಂತ ಅಂತ ಕರಿತೀಯ? ನಮ್ಮ ಸಂಸ್ಕೃತಿ ಎಂಥದ್ದು. ಉಪನಿಷತ್ತು ಹೇಳ್ತದೆ, ಮಾತೃದೇವೋಭವ ಪಿತೃದೇವೋಭವ. ಇಂತಹ ತಾಯಿಯನ್ನ, ತಂದೆಯನ್ನ ಕಡೆಗಾಣಿಸಿ ನಾವು ಏನನ್ನ ಸಾಧನೆ ಮಾಡ್ತೇವೆ? ಎಷ್ಟು ದೊಡ್ಡ ಅಧಿಕಾರ ಇದ್ರೇನೋ, ಹಣ ಇದ್ರೇನೋ,